regarding the development of circle, send the estimate cost to the railway. They will hand over the money for same land boundary issue, sir. Any other temple one tree we have to approve. We have to shift it. It's not for luxury. It's what basic. 156 acres. In the 156 acres, again, we already 28 They know, sir. Forest department was cutting the trees and question is there in the land and all. To help us. ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ-ಆರ್ಡ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ಬ್ಯಾರಿಸ್ ಸಿಟಿ ಸೆಂಟರ್, ಸೆಕೆಂಡ್ ಫ್ಲೋರ್, ಎಸ್ಎನ್ ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951 7204094952. ನಮ್ಮ ರೈಲ್ವೆ ಇಲಾಖೆಯಿಂದ ರಾಜ್ಯದ ಕರ್ನಾಟಕದ ಚೀಫ್ ಇಂಜಿನಿಯರ್ ರೈಲ್ವೆ ಇತರೆ ಅಧಿಕಾರಿಗಳನ್ನ ಕರೆಸಿ ಆನ್ ಗೋಯಿಂಗ್ ರೈಲ್ವೆ ಯೋಜನೆಗಳು ಯಾವ್ದಾವ್ದು ಆಗ್ತಾ ಇದೆ ಆದಷ್ಟು ಬೇಗ ವಂದೇ ಭಾರತ್ ಟ್ರೈನ್ ಅನ್ನ ಇಲ್ಲಿ ತರಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನ ಅಪ್ಗ್ರೇಡ್ ಮಾಡಬೇಕು. ಕೋಟೆಂಗೂರು ಕೋಚಿಂಗ್ ಡಿಪೋನ ಮುಗಿಸ್ಲಿಕ್ಕೆ ಮೇವರೆಗೂ ಟೈಮ್ ತಗೊಂಡಿದ್ದಾರೆ. ಇನ್ನು 2-3 ಮಂತ್ ಮುಗಿಸ್ತಾರೆ ಅಂತ ಹೇಳಿ. ಮತ್ತೆ ಈಗ ಆಗಿರುವಂತ ಫ್ಲೈಓವರ್ಗಳೇನಿದೆ ಈಗ ಅಲ್ಲಿ ಇನ್ಸ್ಪೆಕ್ಷನ್ ಹೋಗ್ತಾ ಇದೀನಿ, ತಾವು ದಯಮಾಡಿ ಬನ್ನಿ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ. ಮತ್ತೆ ಸುಮಾರು 100 ಕೋಟಿ ಖರ್ಚು ಮಾಡಿ 4 ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಅದೇ ಎಲ್ಲದಕ್ಕೂ ಕೂಡ ಟೈಮ್ ಲಿಮಿಟ್ ಅನ್ನ ಕೊಟ್ಟು ಕೆಲಸ ಮಾಡುವಂತ ಪ್ರಯತ್ನ. ಮತ್ತೆ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಈ ರೈಲ್ವೆ ಯೋಜನೆಯನ್ನ ಆದಷ್ಟು ಬೇಗ ಇನ್ನೂ ಇಂಪ್ಲಿಮೆಂಟೇಷನ್ ಆಗ್ಲಿಕ್ಕೆ ಏನೇನು ಫೈನ್ ಟ್ಯೂನ್ ಮಾಡಬೇಕು ಅದಕ್ಕೆ ಒಳ್ಳೆ ರೀತಿಯಂತ ಚರ್ಚೆ ನಮ್ಮ ಡಿಸಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ. ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಅನೇಕ ರೈಲ್ವೆ ಅಧಿಕಾರಿಗಳು ಬಂದಿದ್ರು. ಎಲ್ಲದಕ್ಕೂ ಟೈಮ್ ಲಿಮಿಟ್ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಇದನ್ನು ಫಾಸ್ಟ್ ಆಗಿ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಶಿವಮೊಗ್ಗ ಬೀರೂರು ಡಬ್ಲಿಂಗ್ ಬಗ್ಗೆ ಹಿಂದಿನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೆ. ಟ್ರಾಫಿಕ್ ಕಮ್ಮಿ ಇದೆ ಅಂತ ನಮ್ಮ ಉತ್ತರ ಬರ್ತಾ ಇದೆ. ಈಗ ಟ್ರಾಫಿಕ್ ಇದೆಲ್ಲದೂ ಕೂಡ ನಮ್ಮ ಕೇಂದ್ರದ ಒಂದು ನಾಮ್ಸ್ ಪ್ರಕಾರ ಬರುತ್ತೆ. ಹಾಗೆ ಡಬ್ಲಿಂಗ್ ಕೂಡ ಇನ್ನು ಒತ್ತಾಯನ ಮಾಡ್ತೀನಿ. ಮತ್ತೆ ವಿಶೇಷವಾಗಿ ಈಗ ಆಲ್ರೆಡಿ ಸಿರ್ಸಿವರೆಗೂ ಕೂಡ ಸರ್ವೆ ಆಗಿದೆ. ನೆಕ್ಸ್ಟ್ ಟೈಮ್ ಅದಕ್ಕೆ ಹಣ ಕೊಡಿಸಿ ಟ್ರೈನು ರೈಲ್ವೆ ರೂಟ್ ಮಾಡ್ಲಿಕ್ಕೆ ಪ್ರಯತ್ನ. ಮತ್ತೆ ಬರೋದ್ರಿಂದಲ್ಲಿ ನಮ್ಮ ತಾಳಗುಪ್ಪಿಯಿಂದ ಹೊನ್ನಾವರ ಕೊಂಕಣ್ ರೈಲ್ವೆಗೆ ಲಿಂಕ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು, ಇದಕ್ಕೆಲ್ಲ ಎಲ್ಲ ಪ್ರಯತ್ನಗಳು ಇರುತ್ತೆ. ನಾ ಇನ್ನೂ ಕೂಡ ತಗೊಂಡಿಲ್ಲ, ಹೋಗ್ತಾ ಇದೀವಿ. ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಆ ದಿಕ್ಕಲ್ಲಿ ಶಿವಮೊಗ್ಗದಿಂದ ಶಿಕಾರಿಪುರ ನಡೀತಾ ಇದೆ. ಅಲ್ಲಿ 7 ಎಕರೆ ಮಾತ್ರ ಲ್ಯಾಂಡ್ ಎಕ್ವಿಷನ್ ಇತ್ತು. ಅದನ್ನ ಈ ಮಂತ್ ಎಂಡ್ ಒಳಗೆ ಸಾಲ್ವ್ ಮಾಡಕ್ ಹೇಳಿದ್ದೀನಿ. ಶಿಕಾರಿಪುರದಿಂದ ರಾಣೆಬೆನ್ನೂರಿಗೆ ನೆಕ್ಸ್ಟ್ ಮಂತ್ ಎಂಡ್ ಒಳಗೆ, ಜುಲೈ ಎಂಡ್ ಒಳಗೆ ರೈತರಿಗೆ ಹಣ ಕೊಟ್ಟು ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಅದಾದ್ಮೇಲೆ ಸೆಕೆಂಡ್ ಫೇಸ್ ಕೂಡ ಹಣವನ್ನು ಕೇಂದ್ರದಿಂದ ರೈಲ್ವೆ ಹಳಿಯನ್ನು ಹಾಕ್ಲಿಕ್ಕೆ ಏನ್ ಬೇಕು ಹಣವನ್ನು ಕೊಡ್ತೀನಿ.